ಈಗಲೂ ಕಾಲ ಮಿಂಚಿಲ್ಲ. ಯೋಚನೆ ಮಾಡು. ಕೇಸು ಅಂತ ಬಂದ್ರೆ ಈಗ ಬರೀ ಮುಖ ಸುಟ್ಟಿದೆ, ಆಮೇಲೆ ಮರ್ಯಾದೆನೆ ಹೋಗುತ್ತೆ. ಪರವಾಗಿಲ್ಲ. ತುಂಬಾ ನಂಬಿಕೆ ಹುಡುಗಿಗೆ. ಎಸ್, ಮಗು ತಂದೆ ತಾಯಿನ ನಂಬೋಷ್ಟು. ಗೊತ್ತಾಗ್ಲಿಲ್ವಾ? ಮಗುನ ತಾಯಿ ಆಡ್ಸುವಾಗ ಮೇಲಕ್ಕೆಸ್ತರು ನಗ್ತಾ ಇರುತ್ತೆ. ಯಾಕೆ ಗೊತ್ತಾ? ತಂದೆ ತಾಯಿ ನನ್ನ ಕೈ ಬಿಡಲ್ಲ ಅನ್ನೋ ನಂಬಿಕೆ. ಇವರು ನಿನ್ ತಂದೆ ತಾಯಿನ? ಹಾಗೆ ಅನ್ಕೊಳ್ಳಿ. ಹಾಗೆ ಒಂದು ವಿಷಯ ಹೇಳ್ತೀನಿ. ಜೀವನದಲ್ಲಿ ಜನಗಳಿಗೆ ಸೇವೆ ಮಾಡಬೇಕು ಅನ್ನೋದು ಇವಳ ದೊಡ್ಡ ಕನಸಾಗಿತ್ತು. ನಿಮ್ಮ ಹತ್ರ ಎಲ್ಲ ಸಾಕಷ್ಟು ಹಣ ಇದೆ, ಅದನ್ನ ಕೊಟ್ಟು ಇವಳ ಕನಸನ್ನ ನನಸು ಮಾಡಿ. ವಾಟ್ಸ್ ಯುವರ್ ಒಪಿನಿಯನ್ ಮಾಲತಿ? ಏನ್ ಹೇಳ್ತೀಯಾ? ಇಷ್ಟಕ್ಕೆಲ್ಲ ಒಪ್ಕೊಂಡ್ರೆ ಕೇಸ್ನ ವಾಪಸ್ ತಗೋತೀವಿ. ನೋ, ನಾನು ಒಪ್ಪೋದಿಲ್ಲ. ಅದಕ್ಕೆ ಹೇಳೋದು ಮಿಡ್ಲ್ ಕ್ಲಾಸ್ ಅವ್ರಿಗೆ ಕೊಬ್ಬು ಜಾಸ್ತಿ ಅಂತ. ಮದುವೆ ಆಗಿದೆ, ಒಳ್ಳೇದು. ಸಾಕ್ಷಿ ಹೇಳೋದಕ್ಕೆ ಯಾರು ಇಲ್ಲ ಅಂತ ಹೆಂಡತಿನೇ ಕರ್ಸ್ಬಿಟ್ಟಿದ್ದಾರೆ. ಲಾಸ್ಟ್ ವೀಕ್ ಮದುವೆ ಆಗಿರ್ಲಿಲ್ವಲ್ರಿ? ನೆಕ್ಸ್ಟ್ ವೀಕು ಡೈವರ್ಸ್ ಆದ್ರೂ ಆಶ್ಚರ್ಯ ಇಲ್ಲ. ಓಕೆ. ಈ ಆಸಿಡ್ ಅಟ್ಯಾಕ್ ಆದಾಗ ನೀವು ಯಾರ್ಯಾರಿದ್ರಿ? ನಾನು, ಶಿಲ್ಪಾ ಮತ್ತೆ ಟ್ಯಾಕ್ಸಿ ಡ್ರೈವರ್. ಬಿಡಿಸೋದಕ್ಕೆ ನೀವೇನ್ ಟ್ರೈ ಮಾಡ್ಲಿಲ್ವಾ? ಟ್ರೈ ಮಾಡ್ದೆ, ಬಟ್ ಡ್ರೈವರ್ ಹೆದರ್ಕೊಂಡು ಓಡ್ ಹೋದ. ಓ, ಸೇಫ್ ಮಾಡ್ಬಿಟ್ರಿ. ಒನ್ಕೆ ಒಬ್ಬವ ಕಿತ್ತೂರಾಣಿ ಚೆನ್ನಮ್ಮ ನಾಡ್ನವ್ರು ಅಂತ ನೀವು ಪ್ರೂವ್ ಮಾಡ್ಬಿಟ್ರಿ. ಹೌದು, ನೀವು ತಪ್ಸಕ್ ಹೋದಾಗ ನಿಮ್ಮ ಮೈ ಕೈಗೆ ಏನೂ ಆಗದಂಗೆ ಅವ್ರ ಮುಖದ ಮೇಲೆ ಇಷ್ಟು ಮೇಕಪ್ ಮಾಡ್ದಂಗೆ ಗಾಯ ಆಗಿದೆಯಲ್ಲ, ನೀವ್ಯಾಕೆ ಮಾಡಿರಬಾರ್ದು? ನೋ ಸ್ವಾಮಿ, ಆಸಿಡ್ ಹಾಕೋರ್ ಕೈ ಬರ್ನ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಇಲ್ಲಿ ನನ್ನ ಕಕ್ಷಿದಾರನ ಕೈ ಬರ್ನ್ ಆಗಿದೆ. ಸೊ ನನಗನ್ಸುತ್ತೆ ಇದನ್ನ ಇವರೇ ಮಾಡಿರ್ಬೋದು. ನಂಗೆ ಡೌಟು. ನೋ. ಎಸ್, ಇವಳು ವರ್ಜಿನ್ ಅಲ್ಲ ಅಂತ ಯಾರಿಗೂ ಗೊತ್ತಾಗಬಾರ್ದು. ಹಾಗೆ ಮಿಸ್ ಇಂಡಿಯಾ ಕಂಟೆಸ್ಟ್ಗೆ ಕಾಂಪೀಟ್ ಮಾಡದೇ ಇದ್ದಕ್ಕೆ ಜನರಿಂದ ಸಿಂಪತಿ ಸಿಗಬೇಕು, ಸಕಲೇಜ್ ಆಫ್ ಫ್ಯಾಮಿಲಿನ ದುಡ್ಡು ಕೇಳಬೇಕು. ಇದು ಇವ್ರ ಇಂಟೆನ್ಷನ್. ನೋ ಯುವರ್ ಆನರ್, ನೋ. ತಗೊಳ್ರಿ, ಒರೆಸ್ಕೊಳ್ಳಿ. ನನಗೆ ಹೆಣ್ಮಕ್ಳು ನಡೆಸಬೇಕು ಅಂತ ಆಸೆ ಇಲ್ಲ, ಬಟ್ ಈ ಸತ್ಯ ಇದೆಯಲ್ಲ, ಟ್ರೂತ್, ಅದು ತುಂಬಾ ಶಾರ್ಪ್ ಆಗಿರುತ್ತೆ. ಹೋಗಿ ಹೋಗಿ ಅಮ್ಮ, ಹೋಗಿ. ಆ ಡ್ರೈವರ್ನ ಕರೆಸ್ಬೇಕಾಯ್ತು ಮಹಾಸ್ವಾಮಿ. ಕರ್ಸಿ. ಎಷ್ಟು ವರ್ಷದಿಂದ ಡ್ರೈವಿಂಗ್ ಕೆಲಸ ಮಾಡ್ತಿದ್ದೀರಾ? 4 ವರ್ಷದಿಂದ ಸ್ವಾಮಿ. ಡ್ರೈವಿಂಗ್ ಮಾಡ್ಬೇಕಾರೆ ಸಿಗರೇಟ್ ಸೇದೋದು, ಪಾನ್ ಪರಗು, ಗುಂಡಾಕೋದು, ಸ್ಟೈಲ್ ಕಣಕ್ ಹಾಕೊಳ್ಳೋದು, ಈ ತರದ ಅಭ್ಯಾಸ? ಆ ತರ ಅಭ್ಯಾಸ ಏನೂ ಇಲ್ಲ. ಇಲ್ಲ ಇಲ್ಲ ಸ್ವಾಮಿ. ವೆರಿ ಗುಡ್ ಕಣ್ರಿ. ಎಲ್ಲ ನಿಮ್ ತರ ಆಗ್ಬಿಟ್ರೆ ಟ್ರಾಫಿಕ್ ಪೊಲೀಸ್ಗೆ ಕೆಲಸ, ಇನ್ಕಮ್ ಎರಡು ಕಮ್ಮಿ ಆಗ್ಬಿಡುತ್ತೆ. ಹೌದು, ನಿಮ್ಮ ಸರ್ವಿಸ್ ನಲ್ಲಿ ನೀವು ಎಷ್ಟು ಜನ ಪರಿಚಯ ಮಾಡ್ಕೊಂಡಿದ್ದೀರಾ? ಎಷ್ಟು ಜನ ಗುರ್ತಿಟ್ಕೊಂಡಿದ್ದೀರಾ? ಆ ತರ ಸ್ಪೆಷಲ್ ಕಸ್ಟಮರ್ ಯಾರು ಗೊತ್ತಿಲ್ಲ. ಯಾರು ಇಲ್ಲ? ಇಲ್ಲ ಸ್ವಾಮಿ. ಅವತ್ತು ಈ ಸಕಲೇಚ್ ಅವ್ರು ಯಾವ ಡ್ರೆಸ್ ಹಾಕೊಂಡಿದ್ರು? ಬ್ಲೂ ಜೀನ್ಸು. ಹಾ ಹೇಳಿ. ಬ್ಲೂ ಜೀನ್ಸು, ಟೀ ಶರ್ಟ್. ಹಾ ಹೇಳಿ. ಮತ್ತೆ ಬ್ಲಾಕ್ ಜರ್ಕಿನು, ಜ್ಞಾಪಿಸ್ಕೊಳ್ಳಿ. ಕ್ಯಾಪ್, ಗ್ಲಾಸು. ಕನ್ಫರ್ಮ್ ಆಗಿ ಹೇಳ್ತಿದ್ದೀರಾ? ಹ್ಞೂ ಸ್ವಾಮಿ. ಸುಳ್ಳು. ನಿನಗೆ ಐ ಸೈಟ್ ಪ್ರಾಬ್ಲಮ್ ಇದೆ, ಅದ್ರ ರಿಪೋರ್ಟ್ಸ್ ಎಲ್ಲ ಇಲ್ಲಿದೆ. ಮಹಾಸ್ವಾಮಿ, ಮಾಮೂಲಾಗೆ ನಿನ್ಗೆ ಯಾರನ್ನೂ ಗುರ್ತಿಟ್ಕೊಳಕ್ಕಾಗಲ್ಲ, ಕಣ್ಣು ಬೇರೆ ಸರಿ ಇಲ್ಲ. ಅಂಥದ್ರಲ್ಲಿ ಅವತ್ತು ಬಂದಿದ್ದನು ಸಕಲೇಚ್ ಅಂತ ಹೆಂಗ್ ಹೇಳ್ತೀಯ? ನೀನ್ ಹೇಳ್ದಾಗೆ ಜೂನ್ 14 ರಾತ್ರಿ ಗೋವರ್ಧನ್ ಸಕಲೇಚ ಬೆಂಗಳೂರಿಗೆ ಬಂದಿರೋದಕ್ಕೆ ಸಾಧ್ಯನೇ ಇಲ್ಲ. ಅವತ್ತಿನ ದಿನ ಅವರು ಊಟಿಯ ಕೊನಾರ್ಕ್ ಹೋಟ್ಲಲ್ಲಿದ್ರು. ರಾತ್ರಿ 8 ಗಂಟೆಗೆ, ಅಂದ್ರೆ ಈ ಘಟನೆ ಆಗೋದಕ್ಕಿಂತ 1.5 ಗಂಟೆ ಮುಂಚೆ ಲ್ಯಾಂಡ್ ಲೈನ್ ಇಂದ ಮನೆಗೆ ಫೋನ್ ಮಾಡಿದ್ದಾರೆ. ಅದ್ರದ್ದು ಡೀಟೇಲ್ಸು, ಬಿಲ್ಸ್ ಎಲ್ಲ ಎಲ್ಲಿದೆ. ಯಾರಾದ್ರೂ 1.5 ಗಂಟೆಗೆ ಬೆಂಗಳೂರಿಗೆ ಬರಕ್ ಸಾಧ್ಯನಾ? ಸೊ ದಿಸ್ ಇಸ್ ಟೋಟಲಿ ಬ್ರೈನ್ ಗೇಮ್ ಪ್ಲೇಡ್ ಬೈ ಶಿಲ್ಪಾ ಅಂಡ್ ಅಶ್ವಿನಿ, ಜಸ್ಟ್ ಫಾರ್ ದಿ ಸೇಕ್ ಆಫ್ ಮನಿ. ಅವಾಗ ಅಬ್ಜೆಕ್ಷನ್ ಅಂತಿದ್ರಲ್ಲ, ಈಗ ಏನ್ ಹೇಳ್ತೀರಿ ಹೇಳಿ? ಲಾಯರ್ ರಘುನಾಥ್ ರೆಡ್ಡಿ ಅವರು ತುಂಬಾ ಚೆನ್ನಾಗಿ ಸ್ಕ್ರೀನ್ ಪ್ಲೇ ಮಾಡ್ಕೊಂಡಿದ್ದಾರೆ. ಸಿನಿಮಾ ಇಂಡಸ್ಟ್ರಿ ಇರಬೇಕಾಗಿತ್ತು. ಸುಮಾರು ಜನ ಪ್ರೊಡ್ಯೂಸರ್ಸ್ ಕತೆ ಇಲ್ಲ ಅಂತ ಒದ್ದಾಡ್ತಾ ಇದ್ದಾರೆ. ಇವ್ರು ಮಾಡ್ಕೊಂಡಿರೋ ಕತೆ ಯಾವ ರಿಮೇಕ್ ಏನ್ ಕಡಿಮೆ ಇಲ್ಲ. ಈಸ್ ಟೂ ಸ್ಮಾರ್ಟ್. ಅಶ್ವಿನಿ ಅವ್ರ ವಿಷಯ ನಾನು ಆಮೇಲೆ ಮಾತಾಡ್ತೀನಿ. ಡ್ರೈವರ್ ಗಣೇಶ್ ಅವ್ರಿಗೆ ದೂರದಲ್ಲಿ ಯಾವುದೇ ವಸ್ತುಗಳು ತುಂಬಾ ಚೆನ್ನಾಗಿ ಕಾಣದೇ ಇಲ್ಲ. ಇಟ್ಸ್ ಎ ಶಾರ್ಟ್ ಸೈಟೆಡ್ನೆಸ್. ಆದ್ರೆ ಹತ್ರದಲ್ಲಿರುವಂತ ಎಲ್ಲಾ ವಸ್ತುಗಳು ತುಂಬಾನೇ ಸೂಕ್ಷ್ಮವಾಗಿ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಅಂತ ದ ಸೇಮ್ ಡಾಕ್ಟರ್ ಅಟ್ ದ ಸೇಮ್ ಟೈಮ್ ಸರ್ಟಿಫೈ ಮಾಡಿದ್ದಾರೆ. ಅದರ ರಿಪೋರ್ಟ್ ಇಲ್ಲಿದೆ ಸ್ವಾಮಿ. ಇನ್ಸಿಡೆಂಟ್ ನಡೆಯೋ 1.5 ಗಂಟೆ ಟೈಮ್ ಮುಂಚೆ ಫೋನ್ ಬಂದಿದೆ ಅನ್ನೋ ಎವಿಡೆನ್ಸ್ ತಮ್ಮಲ್ಲಿದೆ. ಅದನ್ನ ಯಾರು ಮಾಡಿದ್ರು, ಅವರ ವಾಯ್ಸ್ ಆಗ್ಲಿ, ಅವರ ಐಡಿ ಆಗ್ಲಿ, ಅಥವಾ ಎನಿ ವಿಡಿಯೋ ಕ್ಲಿಪ್ಪಿಂಗ್ಸ್ ತಮ್ಮಲ್ಲಿದ್ಯಾ? ನಾನೇ ಬೇಕಾದ್ರೂ ಯಾವ ವಯಸ್ಸಲ್ಲಿ ಕೂಡ ಮಾತಾಡ್ಬೋದಲ್ಲ. ಘಟನೆ ನಡೀತಲ್ಲ ಅವತ್ತು ಮಧ್ಯಾಹ್ನ 1.5 ಗಂಟೆ ಟೈಮ್ ಕರೆಕ್ಟ್ ಆಗಿ ಊಟಿಯಿಂದ ಬೆಂಗಳೂರು ಡ್ರಾಪ್ ಮಾಡೋದಕ್ಕೆ ಒಂದು ಗಾಡಿ ಬುಕ್ ಆಗಿದೆ.
ಮಂಜು ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅನ್ನೋ ಆಫೀಸಿಂದ. ಅದನ್ನ ಬುಕ್ ಮಾಡಿರೋರು ಕಾರ್ತಿಕ್ ಸುವರ್ಣ ಅನ್ನೋರು. ಮಂಜು ಟೂರ್ಸ್ ಅಂಡ್ ಟ್ರಾವೆಲ್ಸ್ ಸರ್, ಬೆಂಗಳೂರು ಟ್ರಾಪ್ಗೆ ಒಂದು ಗಾಡಿ ಬೇಕಾಗಿತ್ತು, ಸಿಗುತ್ತಾ? ಅವರು ಗೋವರ್ಧನ್ಗಿರುವಂತ ಇಬ್ಬರು ಸ್ನೇಹಿತರಲ್ಲಿ ಅವರು ಕೂಡ ಒಬ್ರು. ಅದಕ್ಕೆ ಸಂಬಂಧಪಟ್ಟ ರಿಸಿಪ್ಟ್ಸ್ ಇಲ್ಲಿದೆ. ಯುವರ್ ಆನರ್, ಅವತ್ತಿನ ದಿವಸ ಮಧ್ಯಾಹ್ನ 2 ಗಂಟೆಗೆ ಸರಿಯಾಗಿ ಶೆಟ್ಟಿ ಕಾಲೇಜ್ ಆಫ್ ಆರ್ಟ್ಸ್ ಅಂಡ್ ಸೈನ್ಸ್ ಅನ್ನೋ ಕಾಲೇಜ್ ಹೆಸರಿನಲ್ಲಿ ನಾಯ್ಡು ಲ್ಯಾಬೊರೇಟರೀಸ್ ಇಂದ ಹೈಲಿ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ H2SO4 ನ ತಗೊಂಡಿದ್ದಾರೆ. ತಗೊಂಡಿರೋರ ಹೆಸರು ಪ್ರೇಮ್ ಶೆಟ್ಟಿ ಫ್ರಮ್ ಶೆಟ್ಟಿ ಕಾಲೇಜ್ ಆಫ್ ಆರ್ಟ್ಸ್ ಅಂಡ್ ಸೈನ್ಸ್. ಅವರು ಗೋವರ್ಧನ್ ಅವರ ಮತ್ತೊಬ್ಬ ಸ್ನೇಹಿತರು. ಈ ಶೆಟ್ಟಿ ಕಾಲೇಜ್ ಆಫ್ ಆರ್ಟ್ಸ್ ಅಂಡ್ ಸೈನ್ಸ್ ಸೇರಿರೋದು ಗೋವರ್ಧನ್ ಅವ್ರ ಸ್ನೇಹಿತರಾದ ಪ್ರೇಮ್ ಶೆಟ್ಟಿ ಅವ್ರ ತಂದೆಗೆ. ಇಷ್ಟೆಲ್ಲ ಆದ್ಮೇಲೂ ನನಗೊಂದು ಡೌಟ್ ಬರ್ತಾ ಇದೆ. ಮಿಸ್ಟರ್ ಗೋವರ್ಧನ್ ಅವರು ಆಸಿಡ್ ಅಟ್ಯಾಕ್ ಮಾಡಿದಾಗ ಅವರೊಟ್ಟಿಗೆ ಕಾರ್ತಿಕ್ ಸುವರ್ಣ ಮತ್ತೆ ಪ್ರೇಮ್ ಶೆಟ್ಟಿ ಇಬ್ರು ಭಾಗಿಯಾಗಿದ್ರು ಅಂತ. ಪ್ಲೀಸ್ ಪರ್ಮಿಟ್ ಮಿ ಟು ಎನ್ಕ್ವೈರ್ ದೆಮ್ ಯುವರ್ ಆನರ್. ಪರ್ಮಿಷನ್ ಗ್ರಾಂಟೆಡ್. ಥ್ಯಾಂಕ್ ಯು. ಸರ್ ನಮಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಸರ್. ಅದನ್ನ ಸ್ವಾಮಿಗಳು ಡಿಸೈಡ್ ಮಾಡ್ತಾರೆ. ತಮ್ಮನ್ನ ಬಿಡಿಸೋದಕ್ಕೆ ಎಲ್ಲ ತರ ತಯಾರಿ ವಕೀಲ್ ಸಾಹೇಬ್ರು ಮಾಡ್ಕೊಡ್ತಾರೆ. ಇದೇನಾಗಿದೆ ಅಂದ್ರೆ ನಿಮ್ದು ಕ್ಲೋಸ್ ಫ್ರೆಂಡ್ಶಿಪ್. ಆಗ್ಲಿಂದ ಜೊತೆಗೆ ಒಟ್ಟಿಗೆ ಇದ್ದೀರಾ. ಗೋವರ್ಧನ್ ಜೊತೆ ತಾವು ಹರಾಸ್ಮೆಂಟ್ ಅಲ್ಲಿ ಭಾಗಿಯಾಗಿದ್ದೀರಾ, ರೇಪ್ ಅಟೆಂಪ್ಟ್ ಅಲ್ಲಿ ಭಾಗಿಯಾಗಿದ್ದೀರಾ, ಆಸಿಡ್ ಅಟ್ಯಾಕ್ ಅಲ್ಲಿ ಕೂಡ ಭಾಗಿಯಾಗಿದ್ದೀರಾ. ಅದು ತಾವು ಆಸಿಡ್ ಹಾಕುವಾಗ ಬೈ ಚಾನ್ಸ್ ಕೈ ಮೀರಿ ಸ್ವಲ್ಪ ಆಸಿಡ್ ಗೋವರ್ಧನ್ ಅವ್ರ ಕೈ ಮೇಲೆ ಕೂಡ ಬಿದ್ದೋಗಿದೆ. ಅದ್ ಯಾರು ಅಂತ ತಾವು ಒಪ್ಕೋಬೋದಲ್ವಾ? ನಮಗೆ ಗೊತ್ತಿಲ್ಲ ಸರ್. ನಿಜ ಹೇಳಿ, ಗೊತ್ತಿಲ್ಲ ಸರ್. ನನ್ ಕಣ್ಣು ನೋಡ್ಕೊಂಡು ಹೇಳಿ. ಇಲ್ಲ ಸರ್. ನ್ಯಾಯಾಲಯ ಇದು, ಇಲ್ಲ ಸರ್. ಮೋಸ ಮಾಡಬಾರ್ದು. ನಮ್ಗೆ ಗೊತ್ತಿಲ್ಲ ಸರ್. ಜೈಲಿಗೆ ಹೋಗ್ತೀರಾ, ಇಲ್ಲ ಸರ್. ಭಗವದ್ಗೀತೆ ಮೇಲೆ ಕೈ ಇಟ್ಟಿದ್ದೀರಾ, ಗೊತ್ತಿಲ್ಲ ಸರ್. ಫ್ರೆಂಡ್ ನ ಉಳ್ಸಕ್ ಹೋಗ್ಬೇಡಿ, ಇಲ್ಲ ಸರ್. ಬೇಲ್ ಸಿಗಲ್ಲ, ಇಲ್ಲ ಸರ್. ನಿಮ್ಮ ಲೈಫ್ ಹಾಳಾಗತ್ತೆ. ಗೊತ್ತಿಲ್ಲ ಸರ್. ನಂಗೆ ಚೆನ್ನಾಗ್ ಗೊತ್ತು, ನೀವೇ ಮಾಡಿರೋದು. ನಾವಲ್ಲ ಸರ್. ಮತ್ತಿನ್ಯಾರು ಮಾಡಿದ್ದು? ಗೋವರ್ಧನ್ ಸರ್. ಎಸ್, ಗೋವರ್ಧನ್ ಮಾಡಿದ್ದು. ದಯವಿಟ್ಟು ಕ್ಷಮಿಸಿ ಮಹಾಸ್ವಾಮಿ, ಸತ್ಯನ ಹೊರಗಡೆ ಹೇಳೋದಿಕ್ಕೆ ಬೇರೆ ದಾರಿ ಇರಲಿಲ್ಲ. ಪ್ರಾಣ ಹೋಗೋ ಸಂದರ್ಭ ಬಂದ್ರೆ ಯಾವ ಫ್ರೆಂಡ್ ಕೂಡ ಕೈ ಹಿಡಿಯೋದಿಲ್ಲ ಅನ್ನೋದಕ್ಕೆ ಇವರೇ ಪ್ರತ್ಯಕ್ಷ ಸಾಕ್ಷಿ. ಗೋವರ್ಧನ್ ಜೊತೆ ಇವರಿದ್ರು, ಆದ್ರೆ ಆಸಿಡ್ ಅಟ್ಯಾಕ್ ಇವ್ರಿಗೂ ಯಾವ ತರದ ಸಂಬಂಧನೂ ಇಲ್ಲ. ಸ್ವಾಮಿ ಅಬ್ಜೆಕ್ಷನ್ ಸ್ವಾಮಿ. ಯಾಕ್ರಿ? ಸ್ವಾಮಿ ಇವ್ರ ಮೊದಲೇ ಇನ್ನೋಸೆಂಟು, ಅವ್ರ ಡ್ರೆಸ್ ಅಲ್ಲಿ ಇದ್ದಾರೆ. ಅವ್ರನ್ನ ಹೆದರ್ಸಿ ಎಮೋಷನಲ್ ಬ್ಲಾಕ್ ಮೇಲ್ ಮಾಡಿ ಈ ಹೇಳಿಕೆಗಳೆಲ್ಲ ಸತ್ಯ ಆಗಲ್ಲ ಸ್ವಾಮಿ. ಹಾ ಆಗತ್ತೆ ಸರ್. ಅಶ್ವಿನಿ ಆಸಿಡ್ ಹಾಕಿದಾಳೆ, ಅದು ಗೋವರ್ಧನ್ ಕೈ ಮೇಲೆ ಬಿದ್ದಿದೆ ಅಂದ್ರಿ, ಕರೆಕ್ಟಾ? ಹಾಗಾದ್ರೆ ಗೋವರ್ಧನ್ ಬ್ಯಾಂಗ್ಳೂರ್ಗೆ ಬಂದಿರ್ಬೇಕಲ್ಲ? ಬಂದಿರ್ಬೋದು, ಆದ್ರೆ ಬೆಂಗಳೂರಿಗೆ ಬಂದಿರೋರೆಲ್ಲ ಆಸಿಡ್ ಹಾಕಲ್ಲ. ನಾನು ಹಾಗಂತ ಹೇಳಿಲ್ಲ. ಮೊದ್ಲು ತಾವೇ ಹೇಳಿದ್ದು ಬಂದಿರ್ಬಹುದು, ಬಂದಿರ್ತಾರೆ. 12 ದಿವಸ ಟೈಮ್ ಕೊಟ್ರೆ ಕ್ರೈಮ್ ಕೂಡ ಮಾಡಿದಾರೆ ಅಂತ ತಾವೇ ಒಪ್ಕೋತೀರೇನೋ? ರೆಡ್ಡಿ ಅವ್ರೆ, ನೀವೇನಾದ್ರೂ ಕೇಳ್ತೀರೇನ್ರಿ? ಏನೋ ಕೇಳ್ತಿದ್ದಾರೆ ಮಿಸ್ಟರ್ ರೆಡ್ಡಿ. ಮಹಾಸ್ವಾಮಿಗಳು, ಓ ನೀವೇನು ಕೇಳಲ್ವಾ ಅಂದೆ? ಸ್ವಾಮಿ, ನಾನು ಕೆಲವು ವಿಟ್ನೆಸ್ ನ ಪ್ರೊಡ್ಯೂಸ್ ಮಾಡ್ಬೇಕು. ನನಗೆ ಸ್ವಲ್ಪ ಕಾಲಾವಕಾಶ ಬೇಕು ಸ್ವಾಮಿ. ಈ ಕೇಸ್ನ 17 ತರ ಕಂಟಿನ್ಯೂ ಮಾಡನ್ರಿ. ಹಾ, ಗುಡ್ ಲಕ್.